ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರ ಮಗರಿಗೆ ಅವರೊಂದು ಮಾತಾಡಿದಾರೆ. ಮೈಸೂರಿನ ಅಭಿವೃದ್ಧಿಗೆ 4 ಅಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ಹೆಚ್ಚಿನ ಕೆಲಸವನ್ನು ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಯಾಕೆ ಬೇಕಾಗಿತ್ತು ರೀ ಮಾತಾ? ನಿಜವಾಗಿಯೂ ಅಷ್ಟು ದೊಡ್ಡ ಪ್ರಮಾಣದ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ವಿರೋಧಿಗಳು ಬೆನ್ನು ಹಚ್ಚಿದ್ದಾರೆ. ಈಗ ಮೊದಲ ವಿಷಯ ಇಲ್ಲ ನಮ್ಮ ಇವರು BJP ಅವ್ರಿಗೆ ಏನು ಇಂಥ ವಿಷಯ ಸಿಕ್ಕರೆ ಕೇಳಿದಾರೆ. ಜಬರ್ದಸ್ತ್ ಸ್ಟಾರ್ಟ್ ಆಗ್ಯದ. ಪ್ರತಾಪ್ ಸಿಂಹ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಚಾಮುಂಡಿಗಿಂತ ನಾವು ದೊಡ್ಡ ಮಂದಿ ಹೇಳ್ತಾರೆ ಇವರು ಅಂತೇಳಿ ಟೀಕೆ ಮಾಡ್ತಾಯಿದ್ರು ಅವರು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಂದ್ರೆ ಅವ್ರ ಸಂತತಿ ಶ್ವೇತಪತ್ರ ಹೊರಡಿಸಿ ಯಾರು ಶ್ರೇಷ್ಠ ಅನ್ನೋದು ಗೊತ್ತಾಗ್ತದೆ. ನಮ್ಮ ಬಂಗಾರವತಿ ಕೃಷ್ಣಾ ಸಾಗರ್ ಡ್ಯಾಮ್ ಕಟ್ಟಿಸಿದ್ದಾರೆ. ಸಣ್ಣದಲ್ಲದು, ಹೌದು, ನಿಶ್ಚಿತವಾಗಿ ಸಣ್ಣದಲ್ಲ. ಆದರೆ ಎಲ್ಲಿಯೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರ ಜೊತೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಾಧನೆ ಅದೊಂದು ಒಪ್ಪುವಂಥ ಮಾತು. ಅದೇ ಕಾಲಕ್ಕೆ ನಮ್ಮ ವಿಜೇಂದ್ರ ಅವರು ಏನು ಚಳಿ ಕೊಡ್ತಾ ಇದ್ದಾರಪ್ಪ, ಇದು ನಮ್ಮ ಇವರು ಯತೀಂದ್ರ ಡಾಕ್ಟರ್ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ಬೇಕಾಗಿತ್ತ ಅಂತ ನಾವು ಹೇಳ್ತೀವಲ್ಲ, ಬಾರಕೋಲು ಕೊಟ್ಟು ಬಡಿಸ್ಗಳು ಅಂದ್ರೆ ಇದು ಮತ್ತೊಂದು ಏನು ಹೇಳಲಿಕ್ಕೆ ಆಗೋದಿಲ್ಲ. ಯತೀಂದ್ರ ಅವರಿಗೆ ತಮ್ಮ ತಂದೆ ಬಗ್ಗೆ ಹೆಮ್ಮೆ. ಮುಖ್ಯಮಂತ್ರಿ ಅವ್ರ ಮನೆ ತಂದೆಲಾಗಿದ್ದು ದೊಡ್ಡ ವಿಷಯ, ಸಣ್ಣದಲ್ಲ. ಅವ್ರ ಕುಟುಂಬದ ದೊಡ್ಡ ಸಾಧನೆ, ಅವ್ರ ಬಗ್ಗೆ ನಮಗೂ ಎಲ್ಲರಿಗೂ ಹೆಮ್ಮೆ ಅದ. ಆದರೆ ಅವ್ರನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡೋದು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಕಂಪೇರ್ ಮಾಡುವಂಥ ಹುಸ್ತನ ಆಗಬಾರ್ದಾಗಿತ್ತು, ಆಗ್ಯದ. ಹಾಗಂದರೆ ಅದು ತಪ್ಪತ್ತು ನಾವು ಒಪ್ಪಿದ್ರು ಸಹಿತ ಅವ್ರೇನೋ ಅವ್ರ ತಂದೆ ಬಗ್ಗೆ ಒಂದು ಅಭಿಮಾನದ ಇರಲಿ, ತಪ್ಪಲ್ಲ, ಅದು ಇಂಥ ಮಾತಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗಿತ್ತು. ಅದೇನೂ ಇರಲಿ. ಅದಕ್ಕೆ ನಮ್ಮ ಪ್ರತಿಸ್ಪರ್ಧಿ ಸಿದ್ದರಾಮಯ್ಯರ ಪ್ರತಿಸ್ಪರ್ಧಿ AH ವಿಶ್ವನಾಥ್ ಅವ್ರು ಹೇಳ್ತಾರೆ, ವಿಧಾನ ಪರಿಷತ್ ಸದಸ್ಯರು, ಯತೀಂದ್ರ ಇನ್ನೂ ಬೆಳೆಯೋ ಹುಡುಗ, ಈಗಲೇ ಈ ಥರ ದುರಹಂಕಾರ ಮಾಡೋದು ಸರಿಯಲ್ಲ. ನಾಲ್ವಡಿ ಅವರ ತೆರಳಿ ಸಿದ್ದರಾಮಯ್ಯ ಆಡಳಿತವು ದೇವರಾಜ ಅರಸು SM ಕೃಷ್ಣ ಆಡಳಿತಕ್ಕೂ ಸಮವಲ್ಲ. ಇನ್ನೊಂದು ಮಾತು ಹೇಳಿಬಿಟ್ರು ವಿಶ್ವನಾಥ್ ಅವರು. ಇದು ಸರಿನೇ ಇಲ್ಲ ಅಂತಲ್ಲ, ಯಾಕಂದ್ರೆ ದೇವರಾಜ ಅರಸರು ಮಾಡಿದಂಥ ಒಂದು ರಿಸರ್ವೇಷನ್ ದೇಶಕ್ಕೆ ಮಾದರಿಯಾಗಿದ್ದು ಇರಿಸ್ಕೊಡಲ್ಲ. SM ಕೃಷ್ಣ ಬಗ್ಗೆ ಅವ್ರಿಗಿಂತ ಒಳ್ಳೆಯ ಆಡಳಿತ ನಾವು ಹೇಳ್ಬೋದು. ಯಾಕಂತಂದ್ರೆ SM ಕೃಷ್ಣ ಅವರು ಬುದ್ಧಿವಂತರು, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೂ ಅವ್ರಿಗಿಂತ ಒಂದು ಕೈ ಮುಂದೆ ಅಂತ ಹೇಳ್ಬೋದು. ಇನ್ನೊಂದು ಮಾಡೋದು ಸಿದ್ದರಾಮಯ್ಯನವ್ರದ್ದು ಮಾಡಿದ್ರಂತೆ ಭಾಳ ಗ್ರೇಟ್ ಆಗುತ್ತೆ. ಆ ಮಾತು ಬೇರೆ ಏನಂದರೆ ಇದು MSP ಕಾನೂನು ಮಾಡುವಂಥದ್ದು ರಾಜ್ಯಕ್ಕೆ ಸಾಧ್ಯ. ಕೇಂದ್ರ ಮಾಡಲಿ ಬಿಡಲಿ, ಅದನ್ನು ಮಾಡಬೇಕಾಗಿದೆ. ಅದನ್ನು ಮಾಡ್ತಾರೋ ಅನ್ನೋ ಇವತ್ತಿಗೂ ಪ್ರಶ್ನೆ ಅದ. ಅದೆಲ್ಲ ಇರಲಿ. ಇವತ್ತು ನಾವು ಯಾಕೆ ಈ ಮಾತನ್ನು ಎತ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ಅಂತ ಮಾತಾಡೋರಲ್ಲ. ನಂತರ ಈಗಾಗಲೇ ಅವರು ಸಿದ್ದರಾಮಯ್ಯ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ನಾವು ಹಿಂದಿನ ನಮ್ಮ ರಾಜ್ಯದ BJP ಆಡಳಿತ ಉತ್ತಮ ಮಾಡಿಕೊಟ್ಟಿವಿ, ಬೇಕಾದ್ರೆ ಕಂಪೇರ್ ಮಾಡಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಒಪ್ಪು ಮಾತು. ಯಡಿಯೂರಪ್ಪನಿಂದಾಗಿಲ್ಲ, ಇನ್ನೊಬ್ಬರು ನಮ್ಮ ಬೊಮ್ಮಾಯಿಯವರಿಂದಾಗಿಲ್ಲ ಆ ಪ್ರಮಾಣದ ಕೆಲಸಗಳು ಅನ್ನೋದು ನಾವು ಒಪ್ಕೋಬೇಕಾಗ್ಯದ. ಈ ನೆಲೆಗಟ್ಟಿನಲ್ಲಿ ಅನ್ಬೋದು ನಾವೇನೋ. ಆದರೆ ನಿಜವಾಗಿಯೂ ನಮ್ಮ ವಿಶ್ವನಾಥ್ ಅವ್ರು ಹೇಳಿದಂಗೆ ಒಂದು ಅರ್ಧ ಸತ್ಯ ಏನಪ್ಪ ಅಂದ್ರೆ, ಯತೀಂದ್ರ ಒಂದು ಸ್ವಲ್ಪ ಅತಿ ಮಾತಾಡಿದ್ರಂತೆ ಅನ್ನಬೋದು. ಜೊತೆಗೆ SM ಕೃಷ್ಣಗಿಂತ ಉತ್ತಮ ಅಂತ. ಇನ್ನು ಶ್ವೇತಪತ್ರ ಹೊಡಿಸೋದು ಮಾಡೋದು ಮಾತು ಬೇರೆ ಅದು. ಅದನ್ನು ನಮ್ಮ ಯದುವೀರ್ ಒಡೆಯರ್ ಅವರು ಹೇಳಿದ್ದಾರೆ. ಅದಕ್ಕೆ ನಮ್ಮ DK ಶಿವಕುಮಾರ್ ಅವರು ಏನಪ್ಪ ಅಂತಂದ್ರೆ ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ನಮ್ಮ ಯದುವೀರ್ ಅವರು ಒಂದಿಷ್ಟು ಮಾತಾಡಿದ್ದಾರೆ. ಏನಪ್ಪ ಅದು ಅಂತಂದ್ರೆ, ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಯೋಗ್ಯತೆ ಇಲ್ಲ. ಅದನ್ನು ಒಳ್ಳೇದಾಯ್ತು, ಕಂಪೇರ್ ಮಾಡೋದು ಬರೋಬ್ರಿ, ಅದು ಅಡ್ಡಿ ಇಲ್ಲ, ಸರಿ ಮಾತಾಡಿದ್ರಿ. ಇದು ಯಾಕೆ ಮಾತಾಡಿದ್ರಿ? ಯೋಗ್ಯತೆ ಯಾಕಿಲ್ಲ ಇದಕ್ಕೆ ಜಾತಿ ಗಣತಿ ಮಾಡುವಂಥದ್ದು? ಒಂದು ಕಡೆ ಏನೋ ಒಳ್ಳೇದು ಹೇಳಿ ಅಟ್ಯಾಕ್ ಮಾಡಿದ್ರಿ, ಒಂದು ಲೀಡಿಂಗ್ದಾಗ ಬಂದ್ರಿ ನ್ಯೂಸ್ ಒಳಗೆ, ಅದ್ರ ಇದು ಮಾತಾಡಿ ಮತ್ತೆ ಯಾಕೋ ಹಿಂಬಡ್ತಿ ಆಯ್ತು ನಮ್ಮ ಯದುವೀರ್ ಅವ್ರದ್ದು ಅಂತ. ಯಾಕಿಲ್ರಿ? ಮಾಡಿದಾರಲ್ಲ ಈಗಾಗಲೇ ಯಾವುದೋ ಕೆಲವು ಜನ, കാരണം ಕೆಲವು ಅನ್ಬೇಕಾಗ್ತದೆ, ವಿರೋಧ ವ್ಯಕ್ತಪಡಿಸಿದರು. ಇದ್ದರೂ ಇರಲ್ಪ 10 ವರ್ಷ ಲೇಟು ಆಗ್ಯದ. ಲಿಂಗಾಯತ್ ಮತ್ತು ಒಕ್ಕಲಿಗರು ವಿರೋಧ ಮಾಡಿದರು. ಅದಕ್ಕಾಗಿ ಪಾಪ ಮತ್ತೆ ಮಾಡಲಿ ಅಂತೇಳಿ ಮಾಡಿದ್ದಾರೆ. ಆದರೆ ಇವತ್ತು ಜಾತಿ ಗಣತಿ ಆಗಲೇಬೇಕಾದ ವಿಷಯ ಅಲ್ಲನ್ರಿ. ಯಾಕಂತಂದ್ರೆ ಯಾರು ಎಷ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ. ಇವತ್ತು ಮೀಸಲಾತಿ ಮೂಲಕ ಆದರು ನೌಕರಿಯಿಂದ ಇವ್ರು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ, ಮೋದಿ ಅವ್ರದ್ದಿರಲಿ ಸಿದ್ದರಾಮಯ್ಯವ್ರದ್ದಿರಲಿ. ಯಾಕಂದ್ರೆ ಆ ರೀತಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ವರ್ಷಕ್ಕೆ
2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಯಾವ ಫೀಲ್ಡ್ ಅದ ರೀ? ನಮ್ಮ ಮೋದಿಯವರನ್ನು ಮಾತಾಡಿಬಿಟ್ರು, ಜಬರ್ದಸ್ತಾಗಿ ಮಾತಾಡಿದರು. 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತಂತ. ಯಾವ ಫೀಲ್ಡ್ದಲ್ಲಿ 2 ಕೋಟಿ ಕೊಡೋದಕ್ಕೆ ಸಾಧ್ಯ ಅದ? ರೈಲ್ವೆ ಇಲಾಖೆಯಲ್ಲಿ ಅದನ, ಯಾಕಂದ್ರೆ ದೊಡ್ಡ ಇಲಾಖೆ ಅವ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಅದನ, ಇನ್ನುಳಿದ ಯಾವುದೇ ಸೆಕ್ಟರ್ದಲ್ಲಿ ಅದನ. ಅದು ಇಲ್ಲಂತಲ್ಲ, ಕೃಷಿ ಸೆಕ್ಟರ್ದಲ್ಲಿ ಅದ. ಆದರೆ ಕೃಷಿ ಲಾಭದಾಯಕ ಇಲ್ಲಲ್ರಿ. ಒಕ್ಕಲ್ತನ ಲಾಭದಾಯಕ ಅದೇನು ರೀ? ಇಲ್ಲ. ಅಗದಿ ಸ್ಪಷ್ಟವಾಗಿ ಮಾತ್ರ ಮತ್ತೆ ಹೇಳ್ತಾ ಇರ್ತೀನಿ ನಾನು. ಲಾಭ ಮಾಡೋ ಬೆಳೆ ಕಬ್ಬ, ಅಲ್ಲೂ ಲಾಭ ಇಲ್ಲ ರೈತಗೆ. 1 ಟನ್ನಿಗೆ 1,000 ರೂಪಾಯಿ ಲಾಸ್ ಮಾಡ್ಕೊಳ್ತಾನೆ. ಮತ್ತು ಉಳಿದ ಬೆಳೆಗೂ ಲಾಭ ಇಲ್ಲ, ಯಾಕಂದ್ರೆ ಮಾರ್ಕೆಟ್ ಗೊತ್ತಿಲ್ಲ, ಆಗುವುದಿಲ್ಲ. ಆಯ್ತು, ಬದುಕಿದಲ್ಲಿ ರೈತ ಅನ್ನೋದು ಅಷ್ಟೇ ವಿನಃ ದೊಡ್ಡ ಪ್ರಮಾಣದಲ್ಲಿ ಲಾಭದ ಉದ್ಯೋಗ ಮಾಡ್ಕೊಂಡಿಲ್ಲ ಅನ್ನೋದು ಅಷ್ಟು ಸತ್ಯ ಅದ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಜಾತಿ ಗಣತಿ ಅನಿವಾರ್ಯ ಆಗ್ಯದ. ಕಡೆಗೆ ಮೀಸಲಾತಿ ಸಿಗ್ತದಪ್ಪ ಅಂದರೆ ಉದ್ಯೋಗ ಸಿಗುವುದಿಲ್ಲ. 2 ಕೋಟಿ ಉದ್ಯೋಗ ಯಾವ ಕ್ಷೇತ್ರದ ಪ್ರತಿ ವರ್ಷ ಹುಟ್ಟುವುದಿಲ್ಲ ಅಂದಾಗ ಮತ್ತು ನೋಡಿರಿ, ನಮ್ಮಲ್ಲಿ 60,000 ಶಿಕ್ಷಕರ ಪೋಸ್ಟ್ ಖಾಲಿ ಇದಾವೆ. ಎಷ್ಟು ರೀ? 60,000. ಅವ್ರು ತುಂಬ್ಕೊಳ್ತಾ ಇರಲಿಲ್ಲ. ಮತ್ತು ಉದ್ಯೋಗ ಹೆಂಗೆ ರೀ? ಉದ್ಯೋಗ ಇಲ್ಲಂದ್ರೆ ಹೆಂಗೆ ಮೀಸಲಾತಿ ಹೋಗೋದದ? ಆದರೆ ಏನೋ ಒಂದು 60,000 ಮೀಸಲಾತಿ ಲಾಭ ಆಗ್ಬೋದೇನೋ, ಅದು ಮಾಡಿದಾಗ. ಅದಕ್ಕೆ ಪ್ರೈವೇಟ್ ಕಂಪ್ನಿಯಾಗಂತ ಮೀಸಲಾತಿ ಉಪಯೋಗ ಆಗುವುದಿಲ್ಲ. ಬೇಕಾದ್ರೆ ನೀವು ಕಾನೂನು ಮಾಡ್ರಿ, ತೊಗೊಳ್ಳೋದಿಲ್ಲ. ನಿಮಗೆ ಅವ್ರ ಮೇಲೆ ಏನೋ ಅಧಿಕಾರ ಚಲಾಯಿಸೋಕೆ ಆಗೋದಿಲ್ಲ. ಕಾನೂನು ಮಾಡಿರಿ, ನಾವು ತೊಗೊಳ್ತೀವಿ ಅಂತ ದಾರಿ ತಪ್ಪಿಸ್ತಾ ಇರ್ತಾರೆ. ಯಾಕಂತಂದ್ರೆ ಬುದ್ಧಿವಂತರು ರೋಗ ಅದು. ಮತ್ತು ಅವ್ರು ದುಡ್ಡು ಹಾಕಿರ್ತಾರೆ, ತಮ್ಗೆ ಲಾಭ ಇವರಿಂದ ಹಾಕೈತಿ, ಮತ್ತು ತಮ್ಮ ಜನರಿಗೆ ಕೊಟ್ಕೊಳ್ತಾರೆ ಅವ್ರು. ನೀವು ಸರ್ಕಾರದ ಉದ್ಯೋಗ ಅಂತ ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ. PSUಗಳೆಲ್ಲ ಬಂದಾಗ್ತಾ ಇದ್ದಾವೆ. 34 PSUಗಳನ್ನು ನಮ್ಮ ಮೋದಿಯವ್ರಿಗೆ 32 ಅಂತದ್ದು 32 PSUಗಳನ್ನ ನಮ್ಮ ಮೋದಿಯವರೆಲ್ಲ ಪ್ರೈವೇಟ್ದವ್ರು ಕೊಟ್ಬಿಟ್ಟಿದ್ದಾರೆ. ಪಬ್ಲಿಕ್ ಸೆಕ್ಟರ್ದಾಗೇನು ಸಾರ್ವಜನಿಕ ರಂಗದ್ದು ಮತ್ತಿಂದಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಾಗೂ ಉದ್ಯೋಗ ಕಡಿಮೆ ಆಗಿಬಿಟ್ಟು, ಅದೇ ರೀತಿ ರೈಲ್ವೆ ಸೆಕ್ಟರ್ದಾಗೂ ಕಡಿಮೆ ಆಗಿಬಿಟ್ಟಿದಾವೆ ಇಲಾಖೆಯಲ್ಲೇನೋ ಅಂದಾಗ ಉದ್ಯೋಗ ಎಲ್ಲಿದಾವೆ. ಹೀಗಾಗಿ ಮೀಸಲಾತಿನೇ ಇರೋದು. ಅದಕ್ಕೆ ಮೀಸಲಾತಿಗೆ ಏನಪ್ಪ ಮಾನದಂಡ? ಜಾತಿ ಎಷ್ಟು ಜನ ಇದ್ದಾರಪ್ಪ ಅವರು, ಆ ನೆಲೆಯಲ್ಲಿ ಅವ್ರು ಮೀಸಲಾತಿ. ಅದು ಇಲ್ಲಿವರೆಗೆ ಇಲ್ಲಿವರೆಗೆ ಜಾತಿ ಗಣತಿ 1931ರಿಂದ ಇಲ್ಲಿವರೆಗೆ ಆಗೇ ಇಲ್ಲ ಅಂದಾಗ ಈ ಮಾತು ಇವತ್ತು ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಡದಿಂದ ಇವತ್ತು BJPಗರು ಜಾತಿ ಗಣತಿ ಮಾಡ್ತಾಯಿದ್ದಾರೆ. ಮತ್ತು ಈಗಾಗಲೇ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿ ತೋರಿಸಿದ್ದಾರೆ ಕಾಂಗ್ರೆಸ್ಸಿಗರು, ಇಲ್ಲೂ ಮಾಡಿ ತೋರಿಸ್ತಾರೆ. ಅದಕ್ಕೆ ಯೋಗ್ಯತೆ ಇಲ್ಲ ಅಂತದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಉಪ ಮುಖ್ಯಮಂತ್ರಿ DKC ಅವರು ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಚಾರದಲ್ಲಿ ಜಾತಿ ಗಣತಿ ಜನಗಣತಿ ಮಾಡಿದ್ದೇವೆ. ಪಾಪ ಅವರಿನ್ನು ಯದುವೀರ್ ಒಡೆಯರ್ ಅವರು ಹೊಸದಾಗಿ ಸಂಸದರಾಗಿದ್ದಾರೆ, ಅನುಭವ ಪಡೆದುಕೊಳ್ಳಲಿ ಅಂತೇಳಿ ಟಾಂಟ್ ಕೊಟ್ಟಿದ್ದಾರೆ. ಒಟ್ಟಾರೆ ಇದನ್ನು ಯಾಕೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀರಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಮಗ ಆ ರೀತಿ ಮಾತಾಡಿದ ತಪ್ಪು, ಯದುವೀರ್ ಅವರು ಈ ರೀತಿಯಾಗಿ ಮಾತಾಡಿದ ತಪ್ಪು. ಜಾತಿ ಗಣತಿಗೆ ಆಗಲೇಬೇಕಾದ್ದು. BJP ಅವ್ರನ್ನ ಸಾಧ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಒಂದರೆ ಸಾಧ್ಯ ಇದ್ದರೆ ಮೊದಲೇ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕಾಗ್ತದೆ. ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ ಮಾಧ್ಯಮದಲ್ಲೇ ನಮಗನಿಸಿದ್ದಿಷ್ಟ, ಸಿದ್ದರಾಮಯ್ಯನವರ ಮಗ ಐತಿಹಾಸಿಕ ಹೇಳಿಕೆ ಕೊಡುವಂಥದ್ದು ಅವಶ್ಯ ಇಲ್ಲ. ಅದೇ ಕಾಲಕ್ಕೆ ಯದುವೀರರು ಸಹಿತ ಜಾತಿ ಗಣತಿ ಬಗ್ಗೆ ಈ ಸರ್ಕಾರದಿಂದ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಸಾಧ್ಯ ಇಲ್ಲ ಅನ್ನುವಂಥದ್ದು ತಪ್ಪು. ಒಟ್ಟಾರೆಯಾಗಿ ಈ ಘಟನೆಗಳು ನಿಮಗೆ ಹೇಳಿದ್ದಷ್ಟ ಏನೇನು ನಡೀತಾ ಇದೆ ಇಂದು ಅನ್ನುವಂಥ ವಿಷಯ ನಿಮ್ಗೆ ತಿಳಿಸೋದಕ್ಕಾಗಿ ಇತ್ತ ಯದುವೀರು ಸಣ್ಣವರು, ಅತ್ತ ಯಚೇಂದ್ರರು ಸಣ್ಣವರು. ಯಚೇಂದ್ರ ಯದುವೀರ ಸಣ್ಣವರು ಚಿಕ್ಕವರು ಅಂತ ಹೇಳ್ತಾ ಸಾಧ್ಯಷ್ಟು ಅವ್ರ ಬಾಯಿ ಮುಚ್ಚುವಂಥ ಕೆಲಸ ಎರಡೂ ಕಡೆ ನಡೀತಾ ಇದ್ದವು. ಇದು ರಾಜಕೀಯ ಒಂದಿಷ್ಟು ಏನಂತ ನೀವು ಸಣ್ಣ ಚರ್ಚೆ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.